ಪ್ರಶಾಂತ್, ಯತ್ನಾಳರ ವಿಷಯದಲ್ಲಿ ಮಾತಾಡುವಾಗ ಅನೇಕ ಸಲ ಅಂತೀವಿ ನಾವು, ಸ್ವಲ್ಪ ಮಾತಿನ ಮೇಲೆ ಕಂಟ್ರೋಲ್ ಇರಬೇಕು. ಕಂಟ್ರೋಲ್ ತಪ್ಪೇನೇನೋ ಆಗ್ಬಿಡ್ತಾರೆ. ಬಹಳ ಜನರಿಗೆ ಸಮಸ್ಯೆ ಇದೆ. ಅಜಿತ್, ನಮ್ಮ ರಾಜ್ಯದ ಎರಡೂ ರಾಜಕೀಯ ಪಕ್ಷಗಳ ನಾಯಕರ ಹೇಳಿಕೆ ನೋಡಿದರೆ ಹಾಗೆ ಅನ್ಸುತ್ತೆ. ಇನ್ಕ್ಲೂಡಿಂಗ್ ನಾನು ಸಿದ್ದರಾಮಯ್ಯನವರಿಂದ ಹಿಡಿದು ಯಾಕೆಂದರೆ ಕೆಲವು ವಿಷಯಗಳಲ್ಲಿ ಎಕ್ಸ್ಪರ್ಟೀಸ್ ಶುಡ್ ಸ್ಪೀಕ್. ಎಲ್ಲ ವಿಷಯದಲ್ಲೂ ನಾನಂದರೆ ಈಗ ಐ ವುಡ್ ಲೈಕ್ ಆ್ಯಸ್ ಎ ವ್ಯೂವರ್ ಇರಲಿ, ಆ್ಯಸ್ ಎ ಕನ್ನಡಿಗ ಇರಲಿ, ಆ್ಯಸ್ ಎ ದೇಶದ ನಾಗರಿಕ ಇರಲಿ, ನನ್ನ ಕರ್ನಲ್ ಮುದ್ರಿ ಏನು ಮಾತಾಡ್ತಾರೆ, ಕರ್ನಲ್ ಸುದರ್ಶನ್ ಏನು ಮಾತಾಡ್ತಾರೆ, ಬೇರೆ ಸೇನಾಧಿಕಾರಿಗಳು ಏನು ಮಾತಾಡ್ತಾರೆ, ಅವ್ರ ಬಗ್ಗೆ ಇರುತ್ತೆ. ಎಲ್ಲದರಲ್ಲೂ ನಮ್ಮ ರಾಜಕಾರಣಿಗಳಿಗೆ ಏನಂದರೆ ಖಯಾಲಿ ಇಷ್ಟಿದೆ ಅಲ್ಲ, ನಮ್ಮದೊಂದು ಒಪಿನಿಯನ್ನಲ್ಲಿ ಅದರಲ್ಲಿ ನಮ್ಮದು ಒಂದು ಸ್ವಲ್ಪ ತಪ್ಪಿದೆ. 24x7 ನ್ಯೂಸ್ ಚಾನಲ್ಸ್ಗಳು ಕೂಡ ಈ ರೀತಿಯ ಕ್ರೈಸಿಸ್ ಸಮಯದಲ್ಲಿ ನಾವು ಏನು ತೋರಿಸ್ಬೇಕು, ಏನು ತೋರಿಸಬಾರ್ದು ಅನ್ನೋದು ಕೂಡ ಬಹಳ ಮುಖ್ಯ ಆಗಿರುತ್ತೆ ನನ್ನ. ಈಗ ಸಿದ್ದರಾಮಯ್ಯ ನಾವು ಮಾತಾಡೋದು ಪ್ರಶಾಂತ್ ಬರ್ತಾ ಒಂದು ಮೀಡಿಯಾ ಅಂತ ಹೇಳಿ ಒಂದು ನಿಮಿಷ ಮಹೇಶ್ವರ್, ನಾನು ಮಾತಾಡ್ತೀನಿ, ಮಾತಾಡಿ. ಈಗ ಸಿದ್ದರಾಮಯ್ಯನವರು ಆಂಟಿ ವಾರ್ ಹೇಳಿಕೆಗಳೇನು ಹೊಸ್ತಲ್ಲ ಅಲ್ಲ. ಅನೇಕ ಬರೀತಾರಲ್ಲ, ಬಂದೂಕಿನ ನಳಿಕೆಯಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟಲಿ ಅಂತ. ನೋಡಿ, ಅನೇಕ ಬಾರಿ ಈಗ ಅಫ್ಜಲ್ ಗುರು ನಾನು ಹುಬ್ಳಿಯಲ್ಲಿ ಕುಳಿತಾಗ ಅನಿಸ್ತಾ ಇತ್ತು, ಇವ್ರು ಯಾಕೆ ಇದನ್ನು ವಿರೋಧಿಸ್ತಾ ಇದ್ದಾರೆ ಅಂತ. ವೆನ್ ಐ ಕವರ್ಡ್ ಸುಪ್ರೀಂ ಕೋರ್ಟ್, ದೇ ಹ್ಯಾವ್ ಅ ಸ್ಟ್ಯಾಂಡ್. ಮರಣದಂಡನೆ ಬಗ್ಗೆ ಅವ್ರದ್ದೊಂದು ಸ್ಟ್ಯಾಂಡ್ ಇದೆ. ಅದಕ್ಕೊಂದು ತಾತ್ವಿಕವಾಗಿ ವಿರೋಧ. ನಾನು ಹಾಗಾಗಿ ಸಿದ್ದರಾಮಯ್ಯನವರ ಹೇಳಿಕೆ ನಾನು ತಾತ್ವಿಕವಾಗಿ ಅದನ್ನು ವಿರೋಧ ವ್ಯಕ್ತಪಡಿಸಲ್ಲ. ನಾವು ಯುದ್ಧ ಬೇಡಪ್ಪ ಅಂತ ಹೇಳೋದು. ಆದರೆ ಯಾವ ಸಂದರ್ಭದಲ್ಲಿ ನೀವು ಯಾವ ಪೊಸಿಷನ್ನಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟಲ್ಲಿದ್ದೀರಿ, ನಿಮ್ಮ ಹೇಳಿಕೆ, ಈಗ ನಾನಿಲ್ಲಿ ಕೂತ್ಕೊಂಡಿದ್ದೀನಿ, ನನ್ನ ಯಾವುದೇ ಹೇಳಿಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಶ್ಚಿತವಾಗಿ ಚರ್ಚೆ ಆಗುತ್ತೆ, ನಿಮ್ಮದು ಚರ್ಚೆ ಆಗುತ್ತೆ, ರಮೇಶ್ ಬಾಬು ಅವ್ರದ್ದು ಚರ್ಚೆ ಆಗುತ್ತೆ. ಆ ಸಂದರ್ಭದಲ್ಲಿ ನಾವೇನು ಹೇಳಿಕೆ ಕೊಡಬೇಕು ಒಬ್ಬ ಮುಖ್ಯಮಂತ್ರಿಯಾಗಿ? ಈಗ ಆರ್ ಬಿ ತಿಮ್ಮಾಪುರ್ ಅವರೇನಲ್ಲಿ ಹೋಗಿ ನೋಡೋದವರಲ್ಲ, ಹಿ ಈಸ್ ನಾಟ್ ಎಕ್ಸ್ಪರ್ಟ್ ಇನ್ ದ್ಯಾಟ್. ಅಲ್ಲಿ ಏನು ನಡೀತು ಅಂತಕ್ಕಂಥದ್ರ, ಈಗ ಕಾಂಗ್ರೆಸ್ ಪಾರ್ಟಿಯಲ್ಲೇ ಡಿಫೆನ್ಸ್ ಎಕ್ಸ್ಪರ್ಟ್ಸ್ಗಳಿದ್ದಾರೆ. ಈಗ ಎ ಕೆ ಆಂಟನಿ ಬಂದು ಮಾತಾಡಿದ್ರಪ್ಪ ಏನೋ, ಸುಧೀರ್ ಗಾವದಿ ಅವರಿಗೆ ರಕ್ಷಣಾ ಸಚಿವರಾಗಿದ್ದರು. ವಿ ವಿಲ್ ಲಿಸನ್ ಟು ಹಿಮ್. ಏನು ಚಿದಂಬರಂ ಏನೋ ಮಾತಾಡಿದರು, ಕೇಂದ್ರ ಗೃಹ ಸಚಿವರಾಗಿದ್ದರು ಸುಧೀರ್ ಗಾವದಿಯವರಿಗೆ. ಆರ್ ಬಿ ತಿಮ್ಮಾಪುರ್ಗೆ ಏನು ಎಕ್ಸ್ಪರ್ಟೈಸ್ ಇರುತ್ತೆ? ಸಂತೋಷ್ ಲಾಡ್ ಬಗ್ಗೆ ಕೂಡ ನನಗೆ ಸಂತೋಷ್ ಲಾಡ್ ಬಗ್ಗೆ ಭಾಳ ಒಂದು ಗೌರವ ಇದೆ. ಆದರೆ ನೀವು ಏನು ಹೇಳಿಕೆ ಇವತ್ತು ನೋಡಿ, ಸೆಕ್ಯೂರಿಟಿ ಫೇಲ್ಯೂರ್, ಇಂಟೆಲಿಜೆನ್ಸ್ ಲ್ಯಾಬ್ಸ್, ಡೆಫಿನೆಟ್ಲಿ ನೀವು ಪೊಲಿಟಿಕಲ್ ಪಾರ್ಟಿಗಳು ಮಾತಾಡಿ, ನಥಿಂಗ್ ರಾಂಗ್ ಇನ್ ದ್ಯಾಟ್. ಯಾಕಂದರೆ ನೀವು ಕರ್ನಲ್ ಮುದ್ರಿ ಅವರು ಹೇಳ್ತಾ ಇದ್ರು, ಐ ಡೋಂಟ್ ಎಂಡೋರ್ಸ್ ದ್ಯಾಟ್. ಇಲ್ಲ, ಎಲ್ಲರನ್ನ ಹೇಳಿಕೆ ಕೊಡೋದ್ರೆ ದಿಸ್ ಇಸ್ ಅ ಡೆಮೊಕ್ರೆಟಿಕ್ ಕಂಟ್ರಿ. ನೀವು ಯಾರನ್ನೂ ಹೇಳಿಕೆ ಕೊಡೋದ್ರೆ ಅಲ್ಲ, ನಾನು ಅದನ್ನು ಹೇಳ್ತಿಲ್ಲ, ನಾನು ಅಬ್ಸಲ್ಯೂಟ್ ಅಂತ ಹೇಳ್ತಾ ಇಲ್ಲ. ಮತ್ತೆ ಇನ್ನೇನು ಏನ್ ಬೇಕಾದ್ರೆ ಮಾತಾಡಬಹುದು, ಫ್ರೀಡಮ್ ಕೊಟ್ಬಿಟ್ಟಿದೀವಿ ಅಂತ ಅಬ್ಸಲ್ಯೂಟ್ ಆದಾಗ ದೇಶ ಇದ್ ಇಂಟ್ರೆಸ್ಟ್ ಗಿಂತ ನಮ್ದು ಮಾತುಕತೆ. ಭದ್ರತೆ ಯಾಕೆ ಕೊಡ್ಲಿಲ್ಲ ಅಂತ ಕೇಳಿದ್ರೆ ಏನ್ ಬೇಕಾದ್ರೂ ಮಾತಾಡ್ದಂಗ, ಹಂಗಂತಲ್ಲ. ಭದ್ರತೆ ಯಾಕೆ ಕೊಡ್ಲಿಲ್ಲ ಅಂತ ಕೇಳಿದ್ರೆ ಏನ್ ಬೇಕಾದ್ರೂ ಮಾತಾಡ್ದಂಗ ಕೇಳಿ ಯಾಕೆ ಕೇಳ್ತಾರೆ? ಈಗ ನನಗೂ ಇರ್ತಕ್ಕಂಥ ಪ್ರಶ್ನೆ, ಆ 5.5 ಕಿಲೋಮೀಟರ್ ಟ್ರೆಕ್ ಮಾಡಿ ಹೋದ್ಮೇಲೆ ಯಾಕಪ್ಪ ಒಂದು ಗನ್ ಫೈಟ್ ಆಗ ಈ ಪ್ರಶ್ನೆ ಇರೋದೆ. ಆದ್ರೆ ಉಳಿದ ಹೇಳಿಕೆಗಳನ್ನ ನನಗನ್ಸುತ್ತೆ ರಾಜಕಾರಣಿಗಳು ಕಂಟ್ರೋಲ್ ಮಾಡ್ಕೊಳ್ಳಿ. 2 ತಾಸು ಎಲ್ಲಿ ಬೇಕಾಯ್ತು ಅಂತ ಸಂತೋಷ್ ಲಾಡ್ ಕೇಳಿದ್ರು. ನಿಮ್ಗೆ ಅಂದ್ರೆ ಏನು ಹೆಲಿಕಾಪ್ಟರ್ ಹಿಂಗೆ ಗನ್ ಫೈಟ್ ಆದ ತಕ್ಷಣ ಹೆಲಿಕಾಪ್ಟರ್ ಕಳಿಸ್ತೀರಾ? ಹೆಲಿಕಾಪ್ಟರ್ ಆನ್ ಮಾಡಕ್ಕೆ 2 ನಿಮಿಷ, ಅಲ್ಲಿ ಹೋಗಕ್ಕೆ 2 ನಿಮಿಷ ಸಾಕು. 4 ನಿಮಿಷದಲ್ಲಿ ಪಾಲಿಟಿಷಿಯನ್ ಶುಡ್ ಕನ್ಸ್ಟ್ರೈನ್ ದೆಮ್. ನಾವೊಂದು ಇದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಬ್ಬ ರಾಜಕಾರಣಿ 2 ನಿಮಿಷದಲ್ಲಿ ಅವ್ರ ಕಾರ್ ತರಿಸ್ಲಿ ನೋಡೋಣ, ಡ್ರೈವರ್ ಬರಲಿ 2 ಮಿನಿಟ್ಸ್. ಬೈಸರನ್ ಬಾಲ್ ಏನಿದೆ, ಇದು ಯಾವುದೋ ಒಂದು ಹೇಳಿಕೆ ಹಗಲೆಲ್ಲ ಬಂದಿದೆ. ಏನಂತಂದ್ರೆ ಅದು ಆಕ್ಚುಲಿ ಜುಲೈಲ್ಲ ಶುರು ಆಗಬೇಕಾಗಿತ್ತು, 2 ಡೇಸ್ ಮುಂಚೆ ಹೆಂಗೆ ಶುರು ಆಯ್ತು. ಐ ಡೋಂಟ್ ಥಿಂಕ್ ಎನಿ ರಿಸ್ಟ್ರಿಕ್ಷನ್ಸ್ ಇದೆ ಅಂತ ನನಗೆ ಅನ್ಸಿಲ್ಲ. ಅಲ್ಲಿ ಅದು 365 ಡೇಸ್ ಓಪನ್ ಇದೆ. ಅದು ಹಾ, ಅಲ್ಲಿ ಅದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಎಸ್, ಒನ್ ಥಿಂಗ್ ಇಸ್ ದೇರ್, ಯುನಿಫೈಡ್ ಕಮಾಂಡ್ ಅಲ್ಲಿ ಯಾವ ಗ್ರಿಡ್ ಅಲ್ಲಿ ಅದು ಬರುತ್ತೆ ಅದನ್ನ ನೋಡ್ಕೊ. ಸಿ ಥಿಂಗ್ ಇಸ್, ನಾವು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತೀವಿ, ಕರೆಕ್ಟ್. ಸಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗೋದು ಇದ್ದೇ ಇರುತ್ತೆ ಯಾವುದೇ ಇದರಲ್ಲೇನು, ಯಾವುದೇ ದೇಶದಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಸಿ ದಟ್ ಇಸ್ ಔಟ್ ಆಫ್ 100 ಎನ್ಕೌಂಟರ್ಸ್ 10% ಒಂದು ಫೇಲ್ ಆಗೋದು. ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಲ್ಲ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡ್ಬಿಟ್ರೆ, ಈಗ 3 lakh ಒಂದು ಆರ್ಮ್ ಫೋರ್ಸಸ್ ಏನಿದೆ ಅಲ್ಲಿ, ಇಂಟೆಲಿಜೆನ್ಸ್ ಫೇಲ್ಯೂರ್ ಗಿಂತ ದಿಸ್ ಇಸ್ ಸೆಕ್ಯೂರಿಟಿ ಡಿಪ್ಲಾಯ್ಮೆಂಟ್ ಯಾಕಿರಲಿಲ್ಲ? ದಿಸ್ ಇಸ್ ಅ ಸಿಂಪಲ್ ಕ್ವೆಶ್ಚನ್. ಈವನ್ ಸೆಕ್ಯೂರಿಟಿ ಆಲ್ಸೋ. ಈಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಸಿ ವಿ ಆಲ್ ಡಿಪೆಂಡ್ ಆನ್ ದ ಟೆಕ್ನಿಕಲ್ ಇಂಟರ್ಸೆಪ್ಟ್ಸ್ ಅಲ್ವಾ? ನಿಮ್ಗೆ ಹ್ಯೂಮನ್ ಇಂಟೆಲಿಜೆನ್ಸ್ ಇರುತ್ತೆ, ಟೆಕ್ನಿಕಲ್ ಇಂಟರ್ಸೆಪ್ಟ್ಸ್ ಇರುತ್ತೆ. ಮೇ ಬಿ ಸಮ್ ಫೇಲ್ಯೂರ್ ಇಸ್ ದೇರ್.
ಆದರೆ ಜನ ಕೇಳ್ತಿರ್ತಕ್ಕಂಥ ಒಂದು ತಾತ್ವಿಕ ಪ್ರಶ್ನೆ ಏನಂದ್ರೆ ಅಲ್ಲಿ ಸೆಕ್ಯೂರಿಟಿ ಡಿಪ್ಲಾಯ್ಮೆಂಟ್ ಯಾಕೆ ಏನಂತಂದ್ರೆ ಬಟ್ ಅದರ ಅರ್ಥ ಅದೇ ಒಂದು ದೊಡ್ಡ ಪ್ರಶ್ನೆ ಅಂತಲ್ಲ. ಟ್ರೂಪ್ಸ್ ಟು ಟಾಸ್ಕ್ ಇದ್ದಾಗ ಎವ್ರಿ ಇಂಚ್ ಆಫ್ ಲ್ಯಾಂಡ್ ವಿ ಕಾನ್ ಪ್ರೊಟೆಕ್ಟ್. ಹಂಗಿದ್ರೆ ಕಾಗಿಲ್ ಆಗ್ತಿರ್ಲಿಲ್ಲ. ದಟ್ ಇಸ್ ದ ಆನ್ಸರ್. ಸಿ ದ ಥಿಂಗ್ People ಇಸ್ are- ಕ್ವಶನ್ ಕೇಳಬೇಡಿ ಕ್ವಶನ್ಗಳು ಬರೋದು. ಅಪ್ರಿಶಿಯೇಟ್ ಮಾಡಬಹುದಾಗಿತ್ತು. ಆಕ್ಚುಲಿ ಜನಗಳ ಕಲ್ಪನೆ ಏನಿದೆ ಅಂದ್ರೆ ಇನ್ನು ಹಳೇದು ಆರ್ಮಿ ಕಂಟ್ರೋಲ್ ಅಲ್ಲಿ ಇದೆ JNK ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಈಗ ಎಲೆಕ್ಷನ್ ಆಗಿದೆ, ಗವರ್ಮೆಂಟ್ ಇದೆ, ಸ್ಟೇಟ್ ಗವರ್ಮೆಂಟ್ ಸಫಿಷಿಯಂಟ್ ಟೈಮ್ ಕೊಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.